ಡೆವಿಲ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲಾಕಪ್ನಲ್ಲಿ ಮೊದಲ ರಾತ್ರಿಯನ್ನ ಕಳೆದಿದೆ ಡೇಂಜರ್ ಗ್ಯಾಂಗ್. ದರ್ಶನ್ ಜೊತೆ ಎಲ್ಲ ಆರೋಪಿಗಳು ಲಾಕಪ್ನಲ್ಲೇ ವಾಸ್ತವ್ಯವನ್ನು ಹೂಡಿದ್ರು. ಅಲ್ಲೇ ಇರಬೇಕು, ಯಾಕಂತ ಹೇಳಿದ್ರೆ ಆರೋಪಿಗಳಿಗೆ 6 ದಿನ ಕಸ್ಟಡಿಗೆ ನೀಡಲಾಗಿದೆ. ಹೀಗಾಗಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಮತ್ತು 13 ಮಂದಿ, ದರ್ಶನ್ ಸೇರಿದಂತೆ 13 ಮಂದಿ ಲಾಕಪ್ನಲ್ಲೇ ಮೊದಲ ರಾತ್ರಿಯನ್ನ ಕಳೆದಿದ್ದಾರೆ. ಡೆವಿಲ್ ಗ್ಯಾಂಗ್ ಅಂತ ನಾವಿಲ್ಲಿ ಯಾಕೆ ಕರಿತಾ ಇದ್ದೀವಿ ಅಂತ ಹೇಳಿದ್ರೆ, ಅಷ್ಟು ಕ್ರೂರವಾಗಿ ರೇಣುಕಾಸ್ವಾಮಿಯನ್ನ ಕೊಂದಿದ್ದಾರೆ. ಮೈಯೆಲ್ಲ ಸುಟ್ಟ ಗಾಯ, ಬೆಲ್ಟ್ನಿಂದ ಹೊಡೆದ ಗುರುತು, ಮರ್ಮಾಂಗಕ್ಕೂ ಕೂಡ ಥಳಿಸಿ ಕೊಂದಿದ್ರು. ಸದ್ಯ ಕ್ರೂರವಾಗಿ ಕೊಂದಂತ ಹಂತಕರು 13 ಜನ ಏನಿದ್ದಾರೆ, ಇವರು ಮೊದಲ ರಾತ್ರಿ ಕಸ್ಟಡಿಯಲ್ಲಿ ಕಳೆದಿದ್ದಾರೆ. ಹಾಗೆಯೇ ಗಮನಿಸ್ತಾ ಹೋಗೋದಾದ್ರೆ, ಡೆವಿಲ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲಾಕಪ್ನಲ್ಲಿ ಮೊದಲ ರಾತ್ರಿಯನ್ನ ಡೇಂಜರ್ ಗ್ಯಾಂಗ್ ಕಳೆದಿದೆ. ದರ್ಶನ್ ಜೊತೆ ಎಲ್ಲ ಆರೋಪಿಗಳು ಲಾಕಪ್ನಲ್ಲೇ ವಾಸ್ತವ್ಯವನ್ನು ಹೂಡಿದ್ರು. ರಾತ್ರಿ ಲಾಕಪ್ನಲ್ಲಿ ಆಗಾಗ ನಟ ದರ್ಶನ್ ಎಚ್ಚರಗೊಂಡಿದ್ರು. ನಿದ್ದೆ ಮಾಡದೆ ಎಚ್ಚರಗೊಂಡು ಎದ್ದು ಕುಳಿತಿದ್ರು. ನಟ ದರ್ಶನ್ ಬಂಧನದ ಬಳಿಕ ಚಿಂತಾಕ್ರಾಂತನಾಗಿದ್ದಾರೆ ಆರೋಪಿ ದರ್ಶನ್. ಚಿಂತೆ ಇರಲೇಬೇಕು, ಯಾಕಂತ ಹೇಳಿದ್ರೆ ಇನ್ನೊಂದು ಕುಟುಂಬದ ನೆಮ್ಮದಿಯನ್ನ ನೀವು ಕಸ್ಕೊಂಡಿದ್ದೀರಾ. ಇನ್ನೊಂದು ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ, ಇನ್ನೊಂದು ಕುಟುಂಬ ಸಂಕಷ್ಟದಲ್ಲಿದೆ, ಇನ್ನೊಂದು ಕುಟುಂಬ ದುಃಖದಲ್ಲಿದೆ. ರಾತ್ರಿ ಲಾಕಪ್ನಲ್ಲಿ ಆಗಾಗ ಎಚ್ಚರಗೊಂಡಿದ್ರು ನಟ ದರ್ಶನ್. ಇಂಥ ಕೆಲಸಗಳು ಮಾಡದೇ ಇದ್ದಿದ್ರೆ ಆರಾಮಾಗಿ ಮನೆಯಲ್ಲಿ ಇರಬಹುದಿತ್ತು. ಮಾಡಿರುವಂತ ಕೆಲಸ ಓರ್ವ ವ್ಯಕ್ತಿಯ ಕೊಲೆ, ಓರ್ವ ಅಭಿಮಾನಿಯ ಕೊಲೆ. ಸದ್ಯ ಲಾಕಪ್ನಲ್ಲಿ ಇದ್ದಾರೆ. ಆಗಾಗ ಎಚ್ಚರಗೊಳ್ಳಲೇಬೇಕಾಗುತ್ತೆ, ಯಾಕಂತ ಹೇಳಿದ್ರೆ ಮನೆಯಲ್ಲ, ಅದು ಪೊಲೀಸ್ ಸ್ಟೇಷನ್, ಲಾಕಪ್. ಬಂಧನದ ಬಳಿಕ ಚಿಂತಾಕ್ರಾಂತನಾಗಿದ್ದಾರೆ. ಈ ಚಿಂತೆ ಕೊಲೆ ಮಾಡುವ ಮುಂಚೆ ಇದ್ದಿದ್ರೆ ಎಷ್ಟೋ ಒಳ್ಳೆಯದಿತ್ತು. ಸದ್ಯ ಕೊಲೆ ಆರೋಪದ ಮೇಲೆ ಚಿಂತಾಕ್ರಾಂತನಾಗಿದ್ದಾರೆ ದರ್ಶನ್. ರಾಘವೇಂದ್ರ ವಿನಯ್ಗೆ 1 ಲಾಕಪ್, ನಾಗರಾಜು, ಎಂ ಲಕ್ಷ್ಮಣ್, ಎಸ್ ಪ್ರದೋಷ್, ಕೆ ಪವನ್, ದೀಪಕ್ ಕುಮಾರ್, ನಂದೀಶ್, ಕಾರ್ತಿಕ್, ನಿಖಿಲ್ ನಾಯಕ್, ಕೇಶವ್ ಮೂರ್ತಿಗೆ ಮತ್ತೊಂದು ಲಾಕಪ್. ಹೀಗೆ 2 ಲಾಕಪ್ನಲ್ಲಿ ಇದ್ದು 2 ಲಾಕಪ್ನಲ್ಲಿ ಆರೋಪಿಗಳನ್ನ ಡಿವೈಡ್ ಮಾಡಲಾಗಿದೆ. 1 ಲಾಕಪ್ನಲ್ಲಿ ದರ್ಶನ್, ರಾಘವೇಂದ್ರ, ವಿನಯ್ 3 ಜನ 1 ಲಾಕಪ್ನಲ್ಲಿದ್ದರು. ಇನ್ನುಳಿದವರಿಗೆ ಬೇರೆ ಲಾಕಪ್. ನಾಗರಾಜ್, ಹಾಗೆಯೇ ಎಂ ಲಕ್ಷ್ಮಣ್, ಪ್ರದೋಷ್, ಪವನ್, ದೀಪಕ್ ಕುಮಾರ್, ನಂದೀಶ್, ಕಾರ್ತಿಕ್, ನಿಖಿಲ್ ನಾಯಕ್, ಕೇಶವ್ ಮೂರ್ತಿಗೆ ಮತ್ತೊಂದು ಲಾಕಪ್. ಲಾಕಪ್ನಲ್ಲಿ ರಾತ್ರಿ ಕಳೆದಿದ್ದಾರೆ ನಟ ದರ್ಶನ್. ಮಾಡಿದ ತಪ್ಪಿಗೆ ಪೊಲೀಸ್ ಠಾಣೆಯಲ್ಲಿದ್ದಾರೆ, ಪೊಲೀಸ್ ಸ್ಟೇಷನ್ನಲ್ಲಿದ್ದಾರೆ, ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಬಂಧನದ ಭಯದಲ್ಲಿರುವಂತಹ ಆರೋಪಿಗಳಿಗೆ ಸದ್ಯ ಗಮನಿಸ್ತಾ ಹೋಗೋದಾದ್ರೆ, ಆರೋಪಿಗಳಿಗೆ ತಲೆ ಮೈಕೆ ನೋವು, ಆರೋಪಿಗಳಿಗೆ ಡೋಲೋ 650 ಮಾತ್ರೆ ಮತ್ತು ನೀರಿನ ಬಾಟಲ್. ಪೊಲೀಸ್ ಠಾಣೆ ಮುಂಭಾಗ ಒಂದು ಕಡೆಯಲ್ಲಿ KSRP ತುಕಡಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಆರೋಪಿಗಳಿಗೆ ಡೋಲೋ ಮಾತ್ರೆಯನ್ನು ನೀಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ತಲೆ ಮೈಕೆ ನೋವು ಇದೆ ಅಂತೆ, ಮೈಕೆ ನೋವು, ತಲೆನೋವು ಇದೆ ಆರೋಪಿಗಳಿಗೆ. ಹೀಗಾಗಿ ಡೋಲೋ 650 ಮಾತ್ರೆಯನ್ನು ಕೊಟ್ಟಿದ್ದಾರೆ ಪೊಲೀಸರು. ಅದನ್ನು ತಗೊಂಡು ಕಸ್ಟಡಿಯಲ್ಲಿ ಪೊಲೀಸವರ ಲಾಕಪ್ನಲ್ಲಿ, ಪೊಲೀಸ್ ಠಾಣೆಯ ಲಾಕಪ್ನಲ್ಲಿ ನಿನ್ನೆ ರಾತ್ರಿ ಮಲಗಿದ್ದಾರೆ. ಓರ್ವ ವ್ಯಕ್ತಿಯನ್ನು ಕೊಂದವರು, ಓರ್ವ ವ್ಯಕ್ತಿಯನ್ನು ಚಿತ್ರಹಿಂಸೆ ಕೊಟ್ಟು ಕೊಂದ ಬಳಿಕ ಇವರಿಗೆ ತಲೆನೋವು, ಮೈಕೆ ನೋವು ಎಲ್ಲವೂ ಕೂಡ ಶುರುವಾಗಿದೆ. ಠಾಣೆಯಲ್ಲಿ ಒಂದು ರಾತ್ರಿಯನ್ನು ಕಳೆದಿದ್ದಾರೆ ದರ್ಶನ್ ಮತ್ತು ನಟೋರಿಯಸ್ ಗ್ಯಾಂಗ್. ಕೊಲೆ ಮಾಡಿದ ಪ್ರಕರಣದಲ್ಲಿ ಬಂಧನದಲ್ಲಿದ್ದಾರೆ ಆರೋಪಿಗಳು. ಸದ್ಯ ಅವರಿಗೆ ಮೈಕೆ ನೋವು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53,
ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.